ನಮಸ್ಕಾರ ಕುಂಭರಾಶಿಯವರೇ, ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅದೃಷ್ಟ ರಾಣಿ ಈಗ ಇಲ್ಲಿದ್ದಾರೆ. ಇದು ನಿಮ್ಮ ಅದೃಷ್ಟ ಮಾತ್ರವಲ್ಲ, ಇದು ಈಗಾಗಲೇ ನಿಮ್ಮ ಜೀವನಕ್ಕೆ ತುಂಬ ಹತ್ತಿರದಲ್ಲಿದೆ. ಆದರೆ ನಿರೀಕ್ಷಿಸಿ, ಅತ್ಯಂತ ಆಶ್ಚರ್ಯಕರ ವಿಷಯವೇನೆಂದರೆ ಇದು ನೀವು ಪಡೆಯಲಿರುವ ಚಿಹ್ನೆಗಳನ್ನು ಗುರುತಿಸುವುದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಇಡೀ ಪ್ರಪಂಚವೇ ಬದಲಾಗಬಹುದು. ನಿಮ್ಮ ಜೀವನದಲ್ಲಿ ಎಲ್ಲವೂ ತಡವಾಗಿ ನಡೆಯುತ್ತಿದೆ ಎಂದು ನಿಮಗೆ ಅನಿಸಿರಬಹುದು. ಪ್ರೀತಿ, ಹಣ ಮತ್ತು ಗೌರವ. ಆದರೆ ಇಂದು ನಿಮ್ಮ ಚಿಹ್ನೆಗಳು ನಿಮಗೆ ಬೇರೆ ಏನನ್ನೋ ಹೇಳುತ್ತಿದೆ. ಇಂದು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಸುತ್ತಲೂ ಒಂದು ಸಂಯೋಜನೆ ರೂಪುಗೊಳ್ಳುತ್ತಿದೆ. ಅದನ್ನು ಬಹಳ ಕಡಿಮೆ ಜನರು ಅನುಭವಿಸುತ್ತಾರೆ. ನಿಮ್ಮ ಹಣೆಬರಹವನ್ನು ಬದಲಾಯಿಸಬಲ್ಲ ಒಬ್ಬ ಮಹಿಳೆ ಇದ್ದಾಳೆ. ಅವಳು ಈಗಾಗಲೇ ನಿಮ್ಮ ಜೀವನದಲ್ಲಿ ಕಾಡಲಿದ್ದಾಳೆ. ಬಹುಶಃ ನೀವು ಅವಳನ್ನು ನೋಡಿರಬಹುದು. ಅವಳಿಗೆ ಇನ್ನೂ ಅರಿವಿಲ್ಲದಿರಬಹುದು ಮತ್ತು ಅವಳು ನಿಮ್ಮ ಬಗ್ಗೆ ಯೋಚಿಸುತ್ತಿರಬಹುದು. ಆದರೆ ನೀವು ಅದನ್ನು ಅರಿತುಕೊಳ್ಳದಿರಬಹುದು. ಹೌದು ಕುಂಭರಾಶಿಯವರೇ, ಒಂದು ಕ್ಷಣ ಯೋಚಿಸಿ. ಕಳೆದ ಕೆಲವು ದಿನಗಳಲ್ಲಿ ಯಾವುದೇ ಪರಿಚಯವಿಲ್ಲದ ಮುಖವು ಇದ್ದಕ್ಕಿದ್ದಂತೆ ನಿಮ್ಮ ಗಮನವನ್ನು ಸೆಳೆದಿದೆ. ಯಾರಾದರೂ ನಿಮ್ಮನ್ನು ಗುರುತಿಸುತ್ತಾರೆಯೇ? ಯಾರು ನಿಮ್ಮನ್ನು ನೋಡಿ ಮುಗುಳ್ನಕ್ಕರ? ಅಥವಾ ನೀವು ಇದ್ದಕ್ಕಿದ್ದಂತೆ ಹಳೆಯ ಪರಿಚಯಸ್ಥರನ್ನು ನೆನಪಿಸಿಕೊಳ್ಳಲು ಪ್ರಾರಂಭಿಸಬಹುದು. ಅದು ಇಂದು ಸಂಭವಿಸುತ್ತಿದ್ದರೆ ಅದನ್ನು ಸರಳ ವಿಷಯವೆಂದು ಪರಿಗಣಿಸಬೇಡಿ. ಆದರೆ ಇಲ್ಲಿ ಕೆಲವೇ ಜನರಿಗೆ ಅರ್ಥವಾಗುವ ವಿಷಯವಿದೆ. ಕೆಲವೊಮ್ಮೆ ವಿಧಿ ಮೊದಲು ಸಂಕೇತ ನೀಡುತ್ತದೆ ಮತ್ತು ಜನರು ಅನುಸರಿಸುತ್ತಾರೆ. ಅರ್ಥವಾಯಿತೆ? ಅದಕ್ಕಾಗಿಯೇ ಇಂದು ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಎಚ್ಚರಿಕೆಯಿಂದ ಆಲಿಸಬೇಕೆಂದು ನಾನು ಬಯಸುತ್ತೇನೆ. ಏಕೆಂದರೆ ಮಧ್ಯದಲ್ಲಿ ಒಂದು ಫಲಕವಿದೆ. ನೀವು ಅದನ್ನು ಗುರುತಿಸಿದರೆ ಬಹುಶಃ ನಿಮ್ಮ ಇಡೀ ಭವಿಷ್ಯದ ಜೀವನ ಬದಲಾಗಬಹುದು. ಮತ್ತು ನೀವು ಇಲ್ಲಿಯವರೆಗೆ ಕೇಳುತ್ತಿದ್ದರೆ ಒಂದು ಸಣ್ಣ ಕೆಲಸ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ರಾಶಿ ಚಕ್ರ ಚಿಹ್ನೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ನಂಬಿಕೆಯಿಂದ ಪ್ರಸ್ತುತಪಡಿಸಿದಾಗ ಒಳ್ಳೆಯ ಚಿಹ್ನೆಗಳು ಅವನಿಗೆ ವೇಗವಾಗಿ ಹರಿಯಲು ಪ್ರಾರಂಭಿಸುತ್ತವೆ ಎಂದು ಹೇಳಲಾಗುತ್ತದೆ. ಜೀವನದಲ್ಲಿ ನೀವು ಹಿಂದೆ ಎದುರಿಸಿದ ಅಡೆತಡೆಗಳು ಒಂದು ಕಾರಣಕ್ಕಾಗಿ ಇದ್ದವು. ದೇವರು ನೀವು ಮೊದಲು ಬಲಶಾಲಿ ಆಗಬೇಕೆಂದು ಬಯಸಿದನು, ನಂತರ ಸರಿಯಾದ ವ್ಯಕ್ತಿ ಆಗಬೇಕೆಂದು ಬಯಸಿದನು. ಏಕೆಂದರೆ ಈ ಸಭೆ ಮೊದಲೇ ನಡೆದಿದ್ದರೆ ನೀವು ಅದನ್ನು ನಿಭಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿಯೇ ಇಂದು ಪರಿಸ್ಥಿತಿಗಳು ಬದಲಾಗಿವೆ. ಆದರೆ ಸ್ವಲ್ಪ ಕಾಯಿರಿ. ಒಂದು ದೊಡ್ಡ ಪ್ರಶ್ನೆ ಇದೆ. ನೀವು ನಿಜವಾಗಿಯೂ ನಿಮ್ಮ ಅದೃಷ್ಟಶಾಲಿ ಮಹಿಳೆಯನ್ನು ಕಂಡುಕೊಂಡಿದ್ದರೆ ಅವರು ಏಕೆ ಬಂದಿಲ್ಲ? ಇಲ್ಲ, ಅದು ಹೆಚ್ಚಿನ ಜನರಿಗೆ ತಿಳಿಯದ ರಹಸ್ಯ. ಏಕೆಂದರೆ ಅವಳು ಕೂಡ ಈಗ ತನ್ನ ಜೀವನದಲ್ಲಿ ಒಂದು ದೊಡ್ಡ ಪರೀಕ್ಷೆಯನ್ನು ಎದುರಿಸುತ್ತಿದ್ದಾಳೆ. ಅವಳ ಜೀವನದಲ್ಲಿ ಏನೋ ನಡೆಯುತ್ತಿದೆ. ಇದರಿಂದಾಗಿ ಅವಳು ತನ್ನ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತಿಲ್ಲ ಮತ್ತು ಅದಕ್ಕಾಗಿಯೇ ದೇವರು ಮೊದಲು ಬರುತ್ತಿದ್ದಾನೆ. ನಿಮ್ಮಿಬ್ಬರಿಗೂ ದಾರಿ ಸುಗಮವಾಗುತ್ತಿದೆ. ಈಗ ಗಮನವಿಟ್ಟು ಆಲಿಸಿ. ಈ ಸಂಜೆ ಅಥವಾ ರಾತ್ರಿ ಇಂದು ನಿಮಗೆ ಸಾಮಾನ್ಯ ದಿನವಲ್ಲ. ಅನಿರೀಕ್ಷಿತವಾಗಿ ನಿಮಗೆ ಸಂದೇಶ ಬರಬಹುದು. ಹಳೆಯ ಹೆಸರು ಮತ್ತೆ ಕಾಣಿಸಿಕೊಳ್ಳಬಹುದು ಅಥವಾ ಯಾರಾದರೂ ಬರಬಹುದು. ಆದರೆ ಇದನ್ನು ನೀವು ಕೇವಲ ಕಾಕತಾಳೀಯ ಎಂದು ಭಾವಿಸಬಹುದು. ಆದರೆ ಇಲ್ಲ, ಅದು ಅತ್ಯಂತ ಹೆಚ್ಚು ಜನರು ದೊಡ್ಡ ತಪ್ಪು ಮಾಡುತ್ತಾರೆ. ಸತ್ಯವೆಂದು ತೋರುವುದು ಯಾವಾಗಲೂ ಸತ್ಯವಲ್ಲ. ಅದರ ಹಿಂದೆ ಒಂದು ಗುಪ್ತ ಕಥೆ ಇರುತ್ತದೆ ಮತ್ತು ಆ ಗುಪ್ತ ಕಥೆ ಒಂದು ಭಾಗವು ನಿಮ್ಮ ಹಣಕಾಸಿನೊಂದಿಗೆ ಸಂಬಂಧ ಹೊಂದಿದೆ. ಹೌದು ಸ್ನೇಹಿತರೆ, ಪ್ರೀತಿ ಮತ್ತು ಸಂಪತ್ತು ಎರಡಕ್ಕೂ ಹೊಸ ಬಾಗಿಲು ತೆರೆಯಲಿದೆ. ನೀವು ಈಗ ಅದನ್ನು ನಂಬದಿರಬಹುದು. ಆದರೆ ಮುಂಬರುವ ದಿನಗಳಲ್ಲಿ ಈ ಹಿಂದೆ ಹಲವು ಬಾರಿ ನಿಮ್ಮನ್ನು ದಾಟಿ ಹೋಗಿರುವ ಒಂದು ಅವಕಾಶವು ಉದ್ಭವಿಸುತ್ತದೆ. ಈ ಬಾರಿ ಒಂದೇ ವ್ಯತ್ಯಾಸವೇನೆಂದರೆ ನೀವು ಅದನ್ನು ಗುರುತಿಸುತ್ತೀರಿ. ಇದು ಸಂಭವಿಸಿದಾಗ ನಿಮ್ಮ ಅದೃಷ್ಟ ನಿಜವಾಗಿಯೂ ಬದಲಾಗುತ್ತದೆ ಎಂದು ನಿಮಗೆ ಅನಿಸುತ್ತದೆ. ಆದರೆ ಹುಷಾರಾಗಿರು, ಇದೊಂದು ದಾರಿ, ಒಂದು ತಪ್ಪು ಕೂಡ ಹೊರಹೊಮ್ಮುತ್ತಿದೆ. ನೀವು ಅದನ್ನು ಮಾಡಿದರೆ ಈ ಶುಭಯೋಗವನ್ನು ಸ್ವಲ್ಪ ದುರ್ಬಲಗೊಳಿಸಬಹುದು. ಆ ತಪ್ಪು ಆತುರ ಪಡುತ್ತಿರುವುದನ್ನು ಹಿಡಿಯಲು ಪ್ರಯತ್ನಿಸಬೇಡಿ. ಅದು ತನ್ನದೇ ಆದ ಸಮಯದಲ್ಲಿ ಬರಲಿದೆ. ಏಕೆಂದರೆ ವಿಧಿ ತರುವುದನ್ನು ಒತ್ತಾಯಿಸಲು ಸಾಧ್ಯವಿಲ್ಲ, ಅದನ್ನು ಸ್ವೀಕರಿಸಲು ಮಾತ್ರ ಸಾಧ್ಯ. ನೀವು ಇನ್ನೂ ನಮ್ಮೊಂದಿಗೆ ಇದ್ದರೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ. ಜೈ ಮಹಾಲಕ್ಷ್ಮಿ ಎಂದು ಕಮೆಂಟ್ನಲ್ಲಿ ಖಂಡಿತ ಬರೆಯಿರಿ. ಸಕಾರಾತ್ಮಕ ಪದಗಳು ಸಕಾರಾತ್ಮಕ ಶಕ್ತಿಯನ್ನು ಬಲಪಡಿಸುತ್ತವೆ ಎಂದು ಅನೇಕ ಜನರು ನಂಬುತ್ತಾರೆ. ಆದರೆ ಸ್ವಲ್ಪ ನಿರೀಕ್ಷಿಸಿ. ನಾನು ಹೇಳಲು ಹೊರಟಿರುವ ಬಹುಶಃ ಇಡೀ ಸಂದೇಶದಲ್ಲಿ ಅತ್ಯಂತ ನಿಗೂಢವಾದ ವಿಷಯವಾಗಿದೆ. ಕಳೆದ 3 ರಾತ್ರಿಗಳಲ್ಲಿ ನೀವು ಯಾವುದೋ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುತ್ತೀರಾ. ಯಾವುದೇ ಕಾರಣವಿಲ್ಲದೆ ನೀವು ಯಾರೊಬ್ಬರ ಮುಖವನ್ನು ನೆನಪಿಸಿಕೊಂಡಿದ್ದೀರಾ.
ಅಥವಾ ಬೆಳಿಗ್ಗೆ ತನಕ ನೀವು ಮನಸ್ಸಿನಲ್ಲಿ ಉಳಿದಿರುವ ಕನಸು ನಿಮಗೆಯೇ? ಇವುಗಳಲ್ಲಿ ಯಾವುದಾದರೂ ನಿಮಗೆ ಸಂಭವಿಸಿದ್ದರೆ ಅದನ್ನು ಹಗುರವಾಗಿ ಪರಿಗಣಿಸಬೇಡಿ, ಏಕೆಂದರೆ ಇದು ಬಹಳ ಕಡಿಮೆ ಜನರಿಗೆ ತಿಳಿದಿರುವ ಗುಪ್ತ ಚಿಹ್ನೆ ಮತ್ತು ಇದರ ಪರಿಣಾಮ ಇನ್ನೂ ಪತ್ತೆಯಾಗಿಲ್ಲ. ಸತ್ಯ ಇನ್ನೂ ಬಹಿರಂಗಗೊಳ್ಳಬೇಕಿದೆ. ಸ್ನೇಹಿತರೆ, ಕೆಲವೇ ಜನರಿಗೆ ಅರ್ಥವಾಗುವ ನಿಗೂಢತೆಯ ಪದರಗಳು ಈಗ ಬಹಿರಂಗಗೊಳ್ಳಲಿವೆ. ನೀವು ಇಲ್ಲಿಯವರೆಗೆ ಕೇಳಿರುವುದು ಕೇವಲ ಆರಂಭವಾಗಿತ್ತು. ನಿಜವಾದ ಸೂಚನೆ ಇನ್ನೇನು ಪ್ರಕಟವಾಗಲಿದೆ, ಏಕೆಂದರೆ ನಿಮ್ಮ ಅದೃಷ್ಟಶಾಲಿ ನಿಮ್ಮ ಜೀವನವನ್ನು ಪ್ರವೇಶಿಸಲಿದ್ದಾಳೆ. ಆದರೆ ಅದು ಬರುವ ಮೊದಲು ನಿಮ್ಮ ಅದೃಷ್ಟವು ನಿಮಗೆ ಅನೇಕ ಸಣ್ಣ ಸಂಕೇತಗಳನ್ನು ನೀಡುತ್ತದೆ. ಮತ್ತು ಆಶ್ಚರ್ಯಕರ ವಿಷಯವೇನೆಂದರೆ, ಕನಿಷ್ಠ ಕೆಲವು ಸಂಕೇತಗಳು ನಿಮಗೆ ಈಗಾಗಲೇ ಒಂದು ಸಂಭವಿಸಿದೆ. ಆದರೆ ಅದಕ್ಕೂ ಮೊದಲು ಒಂದು ವಿಷಯವನ್ನು ನೆನಪಿನಲ್ಲಿ ಇಡೀ. ಪ್ರತಿ ನಗುತ್ತಿರುವ ಮುಖವು ನಿಮ್ಮ ಹಣೆ ಬರಹವಲ್ಲ, ಮತ್ತು ದೂರ ಇರುವವರೆಲ್ಲರೂ ಶಾಶ್ವತವಾಗಿ ದೂರವೇ ಇರುವುದಿಲ್ಲ. ಕೆಲವೊಮ್ಮೆ ಮೌನವಾಗಿರುವ ವ್ಯಕ್ತಿ ಹೃದಯಕ್ಕೆ ಅತ್ಯಂತ ಹತ್ತಿರವಾಗಿರುವ ವ್ಯಕ್ತಿಯಾಗುತ್ತಾರೆ. ಇದಕ್ಕಾಗಿಯೇ ಮುಂಬರುವ ದಿನಗಳಲ್ಲಿ ನೀವು ಮೊದಲಿಗೆ ಅರ್ಥ ಮಾಡಿಕೊಳ್ಳದ ನಡವಳಿಕೆಯನ್ನು ಎದುರಿಸಬಹುದು, ಮತ್ತು ಆದರೆ ನೀವು ಎಂದಿಗಿಂತಲೂ ಹೆಚ್ಚಾಗಿ ಅವನ ಮನಸ್ಸಿನಲ್ಲಿರುತ್ತೀರಿ. ಹೆಚ್ಚಿನ ಜನರು ತಪ್ಪು ಮಾಡುವುದೇ ಇಲ್ಲಿ. ಅವರು ನೋಡುವುದನ್ನು ನಂಬುತ್ತಾರೆ ಮತ್ತು ಮೂಲ ಸಂದೇಶಗಳನ್ನು ಕಳೆದುಕೊಳ್ಳುತ್ತಾರೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯು ನಿಮ್ಮನ್ನು ಸಮೀಪಿಸುತ್ತಿರುವ ವ್ಯಕ್ತಿಯು ಪ್ರಸ್ತುತ ಅವರ ಮಾನಸಿಕ ಹೋರಾಟವನ್ನು ಮುಗಿಸುತ್ತಿದ್ದಾರೆ ಎಂದು ಸೂಚಿಸುವುದಕ್ಕಿಂತ ಇದನ್ನು ಮಾಡಬೇಡಿ. ಕುಟುಂಬದ ಚಿಂತೆಗಳು, ಭವಿಷ್ಯದ ಬಗ್ಗೆ ಚಿಂತೆ ಮತ್ತು ಅವನ ಇಡೀ ಜೀವನವನ್ನು ಬದಲಾಯಿಸಬಹುದಾದ ನಿರ್ಧಾರವೂ ಇದೆ. ಆದರೆ ಪ್ರತಿಯೊಬ್ಬರ ಮನಸ್ಸನ್ನು ನಿಮ್ಮ ಕಡೆಗೆ ಹಿಂತಿರುಗುತ್ತಲೇ ಇರುತ್ತದೆ. ಯೋಚಿಸಿ, ಸ್ಪಷ್ಟ ಕಾರಣವಿಲ್ಲದೆ ಯಾವುದಾದರೂ ನಿಮ್ಮ ಬಗ್ಗೆ ಸ್ವಲ್ಪ ಸಮಯದಿಂದ ಯೋಚಿಸುತ್ತಿದ್ದಾರೆಯೇ? ಅವನು ನನ್ನ ಬಗ್ಗೆ ಕೇಳುತ್ತಾನೆ. ಕೆಲವೊಮ್ಮೆ ಅವನು ಬೇರೆಯವರ ಮೂಲಕ ನನ್ನ ಯೋಗಕ್ಷೇಮದ ಬಗ್ಗೆ ತಿಳಿದುಕೊಳ್ಳುತ್ತಾನೆ. ಕೆಲವೊಮ್ಮೆ ಅವನು ಇದ್ದಕ್ಕಿದ್ದಂತೆ ನನ್ನ ಮುಂದೆ ಅಥವಾ ಹಲವು ದಿನಗಳ ದೂರದ ನಂತರ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುತ್ತಾನೆ. ನೆನಪಿಡಿ, ಇದು ನಿಜವಾಗದಿದ್ದರೆ ಇದನ್ನು ಕೇವಲ ಕಾಕತಾಳೀಯವೆಂದು ಪರಿಗಣಿಸಬೇಡಿ, ಏಕೆಂದರೆ ವಿಧಿ ನಿಧಾನವಾಗಿ ಬಲಗೊಳ್ಳುತ್ತಿದೆ ಎಂಬುದರ ದಾರ ಇದು. ಆದರೆ ಅತಿ ದೊಡ್ಡ ಕ್ಷಣ ಇನ್ನೂ ಬರಬೇಕಿದೆ. ಇಂದಿನ ಸ್ವಲ್ಪ ಸಮಯದ ನಂತರ ನೀವು ಇದ್ದಕ್ಕಿದ್ದಂತೆ ನಿಮ್ಮ ಸಾಮಾನ್ಯ ಸ್ಥಿತಿಗೆ ಮರಳಲಿದ್ದೀರಿ ಎಂದು ಭಾವಿಸಿರಿ. ನಿಮ್ಮ ಮನಸ್ಸು ಚಂಚಲವಾಗಿರುತ್ತದೆ, ಆದರೆ ಆ ಚಡಪಡಿಕೆಯೊಂದಿಗೆ ವಿಚಿತ್ರವಾದ ಸಂತೋಷವೂ ಇರುತ್ತದೆ. ಯಾವುದೋ ಒಳ್ಳೆಯ ಸುದ್ದಿ ಹತ್ತಿರದಲ್ಲಿದೆ ಎಂಬುವುದೇ ವಾಸವಾಗುತ್ತದೆ. ಬದಲಾವಣೆ ಆರಂಭವಾಗುವುದು ಇಲ್ಲಿಂದಲೇ, ಮತ್ತು ಅದು ಕೇವಲ ಪ್ರೀತಿಗೆ ಸೀಮಿತವಾಗಿರುವುದಿಲ್ಲ. ನಿಮ್ಮ ಕೆಲಸವೂ ಸಹ ಚೈತನ್ಯಪೂರ್ಣವಾಗಿರುತ್ತದೆ. ಹಳೆಯ ಪ್ರಯತ್ನ ಒಂದು ಇದ್ದಕ್ಕಿದ್ದಂತೆ ಯಶಸ್ವಿಯಾಗಬಹುದು. ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳುವ ಸ್ಥಿತಿಯಲ್ಲಿ ನೀವು ನಿಮ್ಮನ್ನು ಕಂಡುಕೊಳ್ಳಬಹುದು. ನೀವು ಬಹುತೇಕ ಭರವಸೆಯನ್ನು ಕಂಡುಕೊಂಡಿರಬಹುದು ವಿಷಯವಾಗಿರಬಹುದು, ಆದರೆ ನಿರೀಕ್ಷಿಸಿ, ಇದು ಎಲ್ಲವನ್ನು ಬದಲಾಯಿಸಬಹುದಾದ ಮಹತ್ವದ ತಿರುವು. ಏಕೆಂದರೆ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಸುತ್ತಲೂ ನಿಮ್ಮನ್ನು ಹೆಚ್ಚಿಸುತ್ತಿರುವ ಸಂತೋಷದಿಂದ ಸಂಪೂರ್ಣವಾಗಿ ಸಂತೋಷವಾಗಿಲ್ಲದ ಯಾರೋ ಇದ್ದಾರೆ. ಅವರು ನಿಮ್ಮನ್ನು ನೇರವಾಗಿ ಟೀಕಿಸಲು ಪ್ರಯತ್ನಿಸುತ್ತಿದ್ದಾರೆ. ಅವನು ಹಿತೈಷಿಯಂತೆ ನಟಿಸುತ್ತಾನೆ, ಆದರೆ ನಿಮ್ಮ ಪ್ರಗತಿಯನ್ನು ನೋಡಿ ಅವನಿಗೆ ಅಸಹ್ಯವಾಗುತ್ತದೆ. ಚಿಂತಿಸಬೇಡಿ, ಅವನು ನಿಮಗೆ ಯಾವುದೇ ಹಾನಿ ಮಾಡುವುದಿಲ್ಲ, ಆದರೆ ಅವನು ಖಂಡಿತವಾಗಿಯೂ ನಿಮ್ಮನ್ನು ಒಂದು ಸಣ್ಣ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಯೋಚನೆಗಳನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮ ಹೃದಯದ ರಹಸ್ಯಗಳನ್ನು ಎಲ್ಲರೊಂದಿಗೆ ಹೇಳಬೇಡಿ. ಸಮಯ ಸರಿಯಿದ್ದಾಗ ಕೆಲವು ವಿಷಯಗಳನ್ನು ಉತ್ತಮವಾಗಿ ಬಹಿರಂಗಪಡಿಸಲಾಗುತ್ತದೆ. ನೀವು ಇಲ್ಲಿಯವರೆಗೆ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಮ್ಮ ಹೊಸ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಹೃತ್ಪೂರ್ವಕ ಹಾರೈಕೆಯನ್ನು ನೀಡಿ. ಸಕಾರಾತ್ಮಕ ಚಿಂತನೆಯು ಒಬ್ಬ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಲು ಅಧಿಕಾರ ನೀಡುತ್ತದೆ. ಈಗ ನಿಮ್ಮ ಅದೃಷ್ಟಶಾಲಿ ಮಹಿಳೆಯ ಬಗ್ಗೆ ಒಂದು ಕಥೆಯನ್ನು ಕೇಳಿ ಮತ್ತು ಒಂದು ಸೂಚನೆ ಬರುತ್ತದೆ. ಅವನು ತನ್ನ ಮಾತುಗಳಿಗಿಂತ ತನ್ನ ಕಣ್ಣುಗಳಿಗಿಂತ ಹೆಚ್ಚು ಗುರುತಿಸಲ್ಪಡುವವನು. ಅವಳು ಇರುವಾಗ ನೀವು ಒಂದು ಮಾತನ್ನು ಹೇಳದೆ ನಿಮ್ಮೊಳಗೆ ಸೇರಿರುವ ಭಾವನೆಗಳನ್ನು ಅನುಭವಿಸುವಿರಿ. ನೀವು ಅವಳನ್ನು ಬಹಳ ಸಮಯದಿಂದ ತಿಳಿದಿದ್ದೀರಿ ಎಂದು ಭಾಸವಾಗುತ್ತದೆ. ಜನರು ಕಾಕತಾಳೀಯ ಎಂದು ತಪ್ಪಾಗಿ ಭಾವಿಸುತ್ತಾರೆ ಎಂಬ ಭಾವನೆ, ಆದರೆ ಅದು ವಾಸ್ತವವಾಗಿ ವಿಧಿಯ ದೊಡ್ಡ ಸಂಕೇತವಾಗಿದೆ.
ಮತ್ತು ಈಗ ಅದು ನೀವು ಇದರ ಬಗ್ಗೆ ಎಂದಿಗೂ ಕೇಳಿರುವುದಿಲ್ಲ. ಕೆಲವೊಮ್ಮೆ ವಿಧಿ ಮೊದಲು ಹಣವನ್ನು ನೀಡುತ್ತದೆ, ನಂತರ ಪ್ರೀತಿಯನ್ನು ನೀಡುತ್ತದೆ, ಮತ್ತು ಕೆಲವೊಮ್ಮೆ ಅದು ಮೊದಲು ಪ್ರೀತಿಯನ್ನು ನೀಡುತ್ತದೆ, ನಂತರ ಹಣವನ್ನು ನೀಡುತ್ತದೆ. ಆದರೆ ನಿಮ್ಮ ರಾಶಿಚಕ್ರ ಚಿಹ್ನೆಯಲ್ಲಿ ಇವೆರಡೂ ಸಂಪರ್ಕಗೊಂಡಂತೆ ಕಾಣುತ್ತದೆ. ಇದರ ಅರ್ಥ ಆ ವಿಶೇಷ ವ್ಯಕ್ತಿ ನಿಮ್ಮ ಜೀವನದಲ್ಲಿ ದೃಢವಾಗಿ ನೆಲೆಗೊಂಡ ಸಮಯದಲ್ಲಿ ಮತ್ತು ನಿಮ್ಮ ಆರ್ಥಿಕ ಜೀವನವು ಸುಧಾರಿಸಲು ಪ್ರಾರಂಭವಾಗುತ್ತದೆ. ಅದು ಸುಲಭವಾಗಿರುತ್ತದೆಯೋ ಇಲ್ಲ, ಒಂದು ಸಣ್ಣ ಗೊಂದಲ ಉಂಟಾಗುತ್ತದೆ, ಎಲ್ಲವೂ ನಿಂತು ಹೋದಂತೆ ನಿಮಗೆ ಅನಿಸುತ್ತದೆ. ಆಗ ಸಿಗ್ನಲ್ ತಪ್ಪಾಗಿದೆ ಎಂದು ನೀವು ಭಾವಿಸಬಹುದು. ಆದರೆ ತಾಳ್ಮೆಯಿಂದ ಇರುವ ವ್ಯಕ್ತಿ ಗೆಲ್ಲುವ ಕ್ಷಣ ಇದು. ಮತ್ತು ಭಯಭೀತರಾದ ವ್ಯಕ್ತಿಯು ತನ್ನ ಅದೃಷ್ಟವನ್ನು ಅನುಮಾನಿಸಲು ಪ್ರಾರಂಭಿಸುತ್ತಾನೆ. ಆ ಸಮಯದಲ್ಲಿ ಆತುರ ಪಡಬೇಡಿ, ಏಕೆಂದರೆ ಅದರ ನಂತರ ಘಟನೆಗಳು ತುಂಬ ವೇಗವಾಗಿ ಬದಲಾಗುತ್ತವೆ. ನಿಮ್ಮನ್ನು ನೀವು ನಂಬುವುದು ಕಷ್ಟವಾಗುತ್ತದೆ, ಆದರೆ ಅತಿ ದೊಡ್ಡ ರಹಸ್ಯ ಇನ್ನೂ ಬಹಿರಂಗವಾಗಿಲ್ಲ. ನಿಮ್ಮ ಜೀವನದಲ್ಲಿ ಒಂದು ಚಿಹ್ನೆ ಬರಲಿದೆ. ಅದು ಪದಗಳ ಮೂಲಕ ಅಥವಾ ಧ್ವನಿಯ ಮೂಲಕ ವ್ಯಕ್ತವಾಗುವುದಿಲ್ಲ, ಆದರೆ ಒಂದು ಸರಳ ಸಭೆ, ಒಂದು ನೋಟ ಅಥವಾ ಅನಿರೀಕ್ಷಿತ ಸಂದೇಶದ ರೂಪದಲ್ಲಿ. ಮತ್ತು ಆ ಕ್ಷಣ ಬಂದಾಗ ನೀವು ಇಂದು ನಡೆದ ಎಲ್ಲವನ್ನು ಒಂದೊಂದಾಗಿ ನೆನಪಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಆದರೆ ಸ್ವಲ್ಪ ನಿರೀಕ್ಷಿಸಿ, ಆ ಸಂಕೇತದ ಮೂಲಕ ಭಾಗವು ಇನ್ನೂ ಬಹಿರಂಗಗೊಳ್ಳಬೇಕಿದೆ, ಮತ್ತು ಈ ಸಭೆಯು ಕೇವಲ ಒಂದು ಬಾರಿ ಮಾತ್ರವೇ ಎಂಬುದನ್ನು ನಿರ್ಧರಿಸುತ್ತದೆ. ಈಗ ಎಚ್ಚರಿಕೆಯಿಂದ ಆಲಿಸಿ, ಏಕೆಂದರೆ ಬಹಿರಂಗಗೊಳ್ಳುವುದು ಈ ಸಂಪೂರ್ಣ ರಹಸ್ಯದ ಆಳವಾದ ಭಾಗವಾಗಿದೆ. ಅನೇಕ ಜನರು ಇಲ್ಲಿ ನಿಲ್ಲುತ್ತಾರೆ, ಆದರೆ ಸಂಕೇತವನ್ನು ಗ್ರಹಿಸಲು ವಿಫಲರಾಗುತ್ತಾರೆ. ಈ ತಪ್ಪನ್ನು ಮಾಡಬೇಡಿ, ಏಕೆಂದರೆ ನಿಮ್ಮ ರಾಶಿಚಕ್ರ ಚಿಹ್ನೆಯು ಮುಂಬರುವ ದಿನಗಳಲ್ಲಿ ಮೊದಲ ನೋಟದಲ್ಲಿ ಊಹಿಸಲಾಗದ ಘಟನೆ ಸಂಭವಿಸುತ್ತದೆ ಎಂದು ಸೂಚಿಸುತ್ತಿದೆ. ಇದು ಸಾಮಾನ್ಯವೆಂದು ತೋರುತ್ತದೆ, ಆದರೆ ಇದು ಜೀವನದ ದಿಕ್ಕಿನಲ್ಲಿ ಬದಲಾವಣೆ ಆರಂಭವಾಗುತ್ತದೆ. ಹಳೆಯ ಪರಿಚಯಸ್ಥರಿಂದ ನಿಮಗೆ ಹಠಾತ್ ಕರೆ ಬರಬಹುದು. ಬಹುಶಃ ತಿಂಗಳು ಕಟ್ಟಲೆ ಸಾಮಾನ್ಯವಾಗಿದ್ದ ಯಾರಾದರೂ ಯಾವುದೇ ಕಾರಣವಿಲ್ಲದೆ ನಿಮ್ಮ ಯೋಗಕ್ಷೇಮದ ಬಗ್ಗೆ ಕೇಳಬಹುದು, ಅಥವಾ ನೀವು ನಿರೀಕ್ಷಿಸದ ಯಾರನ್ನಾದರೂ ಭೇಟಿಯಾಗಬಹುದು. ಖಂಡಿತ ಭೇಟಿಯಾಗುವುದು ನಿರೀಕ್ಷೆಯಲ್ಲ, ಇದು ನೀವು ನಿಮ್ಮ ಹೃದಯದ ಮಾತನ್ನು ಕೇಳಬೇಕಾದ ಕ್ಷಣ. ಆದರೆ ಆ ಶುಭ ಕ್ಷಣ ಬರುವವರೆಗೆ ಕಾಯಿರಿ. ವಿಧಿ ನಿಮ್ಮನ್ನು ಒಂದು ಸಣ್ಣ ಪರೀಕ್ಷೆಗೆ ಒಳಪಡಿಸುತ್ತದೆ. ಎಲ್ಲವೂ ಎಂದಿನಂತೆ ನಡೆಯುತ್ತಿದೆ ಎಂದು ನಿಮಗೆ ಅನಿಸಬಹುದು. ಏನಾದರೂ ಬದಲಾವಣೆಗಳಿಯೇ? ಅದು ಗೋಚರಿಸುವುದಿಲ್ಲ. ಬಹುಶಃ ಇದೆಲ್ಲವೂ ಕೇವಲ ಕಲ್ಪನೆಯಾಗಿರಬಹುದು ಎಂದು ನೀವು ಭಾವಿಸಬಹುದು. ಇಲ್ಲಿಯೇ ದೊಡ್ಡ ವಂಚನೆ ಇರುತ್ತದೆ, ಏಕೆಂದರೆ ಬೀಜವು ಮಣ್ಣಿನೊಳಗೆ ಇರುವಾಗ ಹೊರಗಿನಿಂದ ಏನನ್ನು ನೋಡಲು ಸಾಧ್ಯವಿಲ್ಲ. ಆದರೆ ಈಗಲೇ ಅತಿ ದೊಡ್ಡ ರಾಶಿಯನ್ನು ಕೇಳಿ. ನಿಮ್ಮ ರಾಶಿ ಚಕ್ರ ಚಿಹ್ನೆಯು ನಿಮಗೆ ಮುಂದಿನ ದಿನಗಳಲ್ಲಿ ಒಂದು ಸಂಜೆ ಅಥವಾ ರಾತ್ರಿ ಬರುತ್ತದೆ, ಆಗ ನೀವು ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ ಎಂದು ಹೇಳುತ್ತದೆ. ಈ ನಿರ್ಧಾರವು ನಿಮ್ಮ ಹೃದಯ ಮತ್ತು ನಿಮ್ಮ ಭಯದ ನಡುವೆ ಇರುತ್ತದೆ. ಆ ಸಮಯದಲ್ಲಿ ನೀವು ಭಯವನ್ನು ಆರಿಸಿಕೊಂಡರೆ ಅವಕಾಶವು ನಿಮ್ಮನ್ನು ಹಾದು ಹೋಗಬಹುದು, ಆದರೆ ನೀವು ನಂಬಿಕೆಯನ್ನು ಆರಿಸಿಕೊಂಡರೆ ಆ ಕ್ಷಣವು ನಿಮ್ಮ ಜೀವನದ ಅತ್ಯಂತ ಸ್ಮರಣೀಯ ತಿರುವು ಆಗಬಹುದು. ಅದಕ್ಕಾಗಿಯೇ ಇಂದಿನ ಸಂದೇಶವು ಪ್ರೀತಿಯ ಬಗ್ಗೆ ಕೆಲಸ ಮಾಡುತ್ತಿಲ್ಲ, ಅಥವಾ ನಿಮ್ಮ ಧೈರ್ಯದ ಪರೀಕ್ಷೆಯೇ. ಈಗ ಹಣದ ವಿಷಯದಲ್ಲಿ ಹಲವಾರು ದಿನಗಳಿಂದ ನಿಮ್ಮನ್ನು ಕಾಡುತ್ತಿದ್ದ ಆರ್ಥಿಕ ಚಿಂತನೆಗಳು ನಿಧಾನವಾಗಿ ಪರಿಹಾರದ ಲಕ್ಷಣಗಳನ್ನು ತೋರಿಸುತ್ತಿವೆ. ನಿಮ್ಮ ಜಾತಕವು ಎಲ್ಲ ಕೇಳುವವರಿಗೆ ಒಂದೇ ವ್ಯಕ್ತಿ ಸಿಗುತ್ತಾರೆ ಎಂದು ಹೇಳುವುದಿಲ್ಲ. ನಿಮ್ಮ ಜೀವನದಲ್ಲಿ ಒಬ್ಬನೇ ವ್ಯಕ್ತಿ ಇರುತ್ತಾನೆ ಎಂದು ಹೇಳುತ್ತದೆ. ನಿಜವಾದ ಪ್ರೀತಿ ಮತ್ತು ಹೊಸ ಭವಿಷ್ಯಕ್ಕೆ ಬಾಗಿಲು ತೆರೆಯಬಹುದಾದ ಅವಕಾಶ ಬರುತ್ತಿದೆ. ಈ ಅವಕಾಶವು ಸಭೆ, ಸಂಭಾಷಣೆ ಅಥವಾ ತಾತ್ಕಾಲಿಕ ಆಲೋಚನೆಯಾಗಿರಬಹುದು. ಒಂದು ಸಂಬಂಧವು ಮತ್ತೆ ಸಂಪರ್ಕ ಸಾಧಿಸಬಹುದು, ಅಥವಾ ಸಂಪೂರ್ಣವಾಗಿ ಹೊಸ ವ್ಯಕ್ತಿಗೆ ಕಾರಣವಾಗಬಹುದು. ಆದ್ದರಿಂದ ಒಂದೇ ಬಂಧನದಲ್ಲಿ ಸಿಲುಕಿಕೊಳ್ಳಬೇಕು ಬೇಡಿ. ಮುಕ್ತ ಮನಸ್ಸನ್ನು ಇಟ್ಟುಕೊಳ್ಳಿ, ಏಕೆಂದರೆ ವಿಧಿ ಹೆಚ್ಚಾಗಿ ನಾವು ಕನಿಷ್ಠ ನಿರೀಕ್ಷಿಸಿದಾಗ ಸಂತೋಷವನ್ನು ನಿಮ್ಮ ಕಡೆಗೆ ಕಳುಹಿಸುತ್ತದೆ. ಒಂದು ಹೊಸ ಅವಕಾಶ, ಸ್ಥಗಿತಗೊಂಡ ಕೆಲಸ, ಅಥವಾ ನೀವು ಕನಿಷ್ಠ ನಿರೀಕ್ಷಿಸಿದ ದಾರಿ ತೆರೆದುಕೊಳ್ಳಬಹುದು. ಆದರೆ ಯಶಸ್ಸಿನೊಂದಿಗೆ ನಮ್ರತೆಯನ್ನು ಕಾಪಾಡಿಕೊಳ್ಳಿ, ಏಕೆಂದರೆ ಯಶಸ್ಸನ್ನು ಸಾಧಿಸಿದ ನಂತರವೂ ವಿನಮ್ರವಾಗಿ ಉಳಿಯುವವರಿಗೆ ಅದೃಷ್ಟ ಅನುಕೂಲಕರವಾಗುತ್ತದೆ. ಈಗ ವೃತ್ತಿ ಜೀವನ, ನೀವು ಯಾವುದೇ ಕೆಲಸ, ವ್ಯವಹಾರ ಅಥವಾ ಕೆಲಸದಲ್ಲಿ
ತೊಡಗಿಕೊಂಡಿದ್ದರೆ ನಿಮ್ಮ ಪ್ರಯತ್ನಗಳು ಶೀಘ್ರದಲ್ಲೇ ಗುರುತಿಸಲ್ಪಡಲು ಪ್ರಾರಂಭವಾಗುತ್ತದೆ. ಅದು ಚಿಕ್ಕದಾಗಿರಬಹುದು ಅಥವಾ ದೊಡ್ಡದಾಗಿರಬಹುದು, ಆದರೆ ಫಲಿತಾಂಶಗಳು ಮಾತ್ರ ದೊಡ್ಡದಾಗಿರುತ್ತವೆ. ಆದ್ದರಿಂದ ನಿಮ್ಮ ಗುರಿಗಳನ್ನು ಬಿಟ್ಟುಕೊಡಬೇಡಿ ಮತ್ತು ಈಗ ಅಂತಿಮ ರಹಸ್ಯವು ನಿಮಗಾಗಿ ಕಾಯುತ್ತಿದೆ. ನಂಬಿಕೆಯನ್ನು ಇಟ್ಟುಕೊಳ್ಳುವುದನ್ನು ನೆನಪಿನಲ್ಲಿ ಇಡಿ ಮತ್ತು ಒಳ್ಳೆಯ ಕೆಲಸಗಳನ್ನು ಮಾಡುತ್ತಲೇ ಇರಿ. ನಿಮ್ಮ ಕುಟುಂಬವನ್ನು ಗೌರವಿಸಿ ಮತ್ತು ಉದ್ದೇಶಪೂರ್ವಕವಾಗಿ ಯಾರಿಗೂ ನೋವನ್ನುಂಟು ಮಾಡಬೇಡಿ. ಇದನ್ನೇ ಅವರು ಬಯಸುತ್ತಾರೆ. ನಿಮ್ಮ ಜೀವನದಲ್ಲಿ ಬರುವ ಸಕಾರಾತ್ಮಕ ಅವಕಾಶಗಳನ್ನು ಬಲಪಡಿಸುವ ವಿಷಯಗಳಿವೆ. ಈ ಶುಭ ಹಾರೈಕೆಯೊಂದಿಗೆ ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ. ಪ್ರೀತಿ, ಸಂತೋಷ, ಸಮೃದ್ಧಿ, ಯಶಸ್ಸು ನಿಮ್ಮ ಜೀವನದಲ್ಲಿ ಉಜ್ವಲವಾಗಿ ಬೆಳಗಲಿ. ಹೊಸ ಜಾತಕ ಮತ್ತು ಹೊಸ ಸ್ಫೂರ್ತಿದಾಯಕ ಸಂದೇಶದೊಂದಿಗೆ ಮತ್ತೆ ಭೇಟಿಯಾಗೋಣ. ನಿಮಗೆ ಇಷ್ಟಪಡುವ, ನಿಮಗೆ ಅದೃಷ್ಟವನ್ನು ತರುವ ಯುವತಿಯ ಹೆಸರು ಎಸ್ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ಇಲ್ಲಿಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ದಿನ ಚೆನ್ನಾಗಿರಲಿ, ನಿಮ್ಮ ಕುಟುಂಬ ಆರೋಗ್ಯವಾಗಿರಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಸ್ನೇಹಿತರೆ, ಇನ್ನೊಂದು ವಿಷಯ, ನಿಮ್ಮ ಸಮಸ್ಯೆ ಎಂತಹದೇ ಇರಲಿ, ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಗುರೂಜಿ ಅವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಇಲ್ಲಿಯವರೆಗೆ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ.